ಮಾರ್ನಿಂಗ್ ಮೇಡಮ್. ಈ ಫೋಟೋ ನೋಡಿ, ಇವನ ಹೆಸರು ಡ್ಯಾನಿಯಲ್. ಇವನ ಮೇಲೆ 8 ಕ್ರಿಮಿನಲ್ ಕೇಸ್ ಇದೆ. ಹಿ ಇಸ್ ಇನ್ವಾಲ್ವ್ಡ್ ಇನ್ 3 ಮರ್ಡರ್ ಕೇಸಸ್, 2 VIP ಕಿಡ್ನಾಪ್ ಕೇಸ್. ಈ ಟೈಮ್ ನಲ್ಲಿ ಅವನು ವಿಜಯನಗರ ಕ್ಲಬ್ ಅಲ್ಲಿ ಇರ್ತಾನೆ ಮೇಡಮ್. ಗುಡ್. ದಿಲೀಪ್, ನನ್ನ ಆಫೀಸ್ ರೂಮ್ ಅಲ್ಲಿರೋ ಫೈಲ್ ನಂಬರ್ 32 ತಗೊಂಡ್ ಬಾ. ಓಕೆ. ಅಪ್ಪ ಬರ್ತೀನಪ್ಪ. ಅಮ್ಮ ಬರ್ತೀನಮ್ಮ. ಸರಿ ಅಮ್ಮ, ಹೋಗ್ಬಾ. ಮಿಸ್ ಕಿರಣ್ ಬೇಡಿ, Yes. ವಿ ಆರ್ ಫ್ರಮ್ ವಿಜಿಲೆನ್ಸ್. ನಿಮ್ಮ ಮೇಲೆ ಕಂಪ್ಲೇಂಟ್ ಲಾಡ್ಜ್ ಆಗಿದೆ. ಬೈ ದ ವೇ, ದಿಸ್ ಈಸ್ ದ ಸರ್ಚ್ ವಾರೆಂಟ್. ಪ್ಲೀಸ್ ಕೋಆಪರೇಟ್ ಅಂಡ್ ಸ್ಟೇ ವೇರ್ ಎವರ್ ಯು ಆರ್. ಪ್ಲೀಸ್ ಮೂವ್. ಯು ಸತ್ಯ. ಮಿಸ್ ಕಿರಣ್ ಬೇಡಿ, ನಿಮ್ಮ ತಂದೆ ಒಬ್ಬ ಹೆಡ್ ಕಾನ್ಸ್ಟೇಬಲ್. ನೀವು ಜೀವನ ಪೂರ್ತಿ ದುಡಿದ್ರು ಇಷ್ಟೊಂದು ಸಂಪಾದನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲಕ್ಕಿಂತ ದೊಡ್ಡ ಅಪರಾಧ. ಒಬ್ಬ ಪೊಲೀಸ್ ಆಫೀಸರ್ ಮನೆಯಲ್ಲಿ ಅಫೀಮು ಗಾಂಜಾ ಸಿಕ್ಕಿದೆ ಅಂದ್ರೆ ಶೇಮ್ ಆನ್ ಯುವರ್ ಪಾರ್ಟ್. ಸೊ ಯು ಆರ್ ಅಂಡರ್ ಅರೆಸ್ಟ್. ಇಡೀ ಮನೆ ಹುಡುಕಿದ್ರು ನಿಮಗಿಷ್ಟೇನಾ ಸಿಕ್ಕಿದ್ದು? ನೀವು ಹುಡುಕ್ಬೇಕಾದ ಜಾಗ ಇನ್ನೂ ಒಂದಿದೆ, ನಾನ್ ತೋರಿಸ್ತೀನಿ. ದಿಲೀಪ್, ಕೊಲ್ಲೋನ್ನ ಕಾಪಾಡೋಕೆ ಒಬ್ಬ ದೇವ್ರಿದ್ರೆ ಕಾಯೋನ್ನ ಕಾಪಾಡೋಕೆ 100 ದೇವ್ರಿರ್ತಾರೆ. ಕಾನೂನ್ನ ಕಾಪಾಡಬೇಕು ಅಂತ ಪಣ ತೊಟ್ಟಿರೋ ಈ ಕಿರಣ್ ಬೇಡಿನ ಮೋಸ ಮಾಡೋದು ಇಂಪಾಸಿಬಲ್. ನೌ ಯು ಆರ್ ಆಲ್ ಅಂಡರ್ ಅರೆಸ್ಟ್. ವೆಲ್ಕಮ್ ಕಿರಣ್ ಬೇಡಿ, ವೆಲ್ಕಮ್. ಎಲ್ಲಿ ನೋಡಿದ್ರು ನಿನ್ನ ಫೋಟೋನೆ, ಯಾವ ದಿಕ್ಕಕ್ಕೆ ತಿರುಗಿದ್ರು ನಿನ್ನ ಗುಣಗಾನನೆ. ಯಾವ ಟಿವಿಲಿ ನೋಡ್ಲಿ, ಯಾವುದೇ ಪೇಪರ್ ಅಲ್ಲಿ ನೋಡ್ಲಿ, ನಿಂದ ಹೆಡ್ಲೈನ್ಸ್. ದ ಗ್ರೇಟ್ ಕ್ರೈಮ್ ಫೈಟರ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಪೊಲೀಸ್ ಕಿರಣ್ ಬೇಡಿ. ನಿನ್ನ ಸಾಧನೆ ಮುಂದೆ ಎಂತವರೇ ಆಗ್ಲಿ ತಲೆ ತಗ್ಗಿಸ್ಲೇಬೇಕು. ನನ್ನ ಬಗ್ಗೆ ಇಷ್ಟು ದೊಡ್ಡದಾಗಿ ಮಾತಾಡೋನು ಇಂಥ ಚಿತ್ರ ಕೆಲಸ ಮಾಡ್ತೀಯಾ? ನಮ್ಮನ್ನ ಕಳ್ಸಿದ್ಯಲ್ಲ ಜೋಕರ್ಗಳು, ಲಾಕಪ್ ಅಲ್ಲಿ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಅವರು ನಿನ್ನ ಹೆಸರು ಹೇಳಲ್ಲ, ಅವ್ರನ್ನ ಕಳ್ಸಿದ್ದು ನೀನು ಅಂತಾನು ಒಪ್ಕೊಳ್ಳೋದು ಇಲ್ಲ. ಸಾಕ್ಷಿ ಅಂತ ಒಂದು ಚಿಕ್ಕ ದಾರ ಸಿಕ್ಕಿದ್ರು ನಿಮ್ಮನ್ನೆಲ್ಲ ನೇಣಿಗೆರಿಸ್ಬಿಡ್ತೀನಿ. ಅಮ್ಮಯ್ಯ, ಫಸ್ಟ್ ಟೈಮ್ ಪಾರ್ವತಿಂಗ್ ನಮ್ಮ ಮನೆಗೆ ಬಂದಿದೀಯಾ? ಸಾವಿನ ಮಾತಾಡ್ತೀಯಾ? ಬಾ ಕುಂತ್ಕೊಳವ, ಮಾತಾಡವ. ನಮ್ಮನ್ನ ಎದುರಕ ಬೇಡವಾ? ಕೆಟ್ಟೋಯ್ತೀಯಾ ಹೆಣ್ಣು ಅಲ್ಲ ಗಂಡು ಅಲ್ಲ ಹಂಗಾಗೋಯ್ತೀಯಾ? ಬೇಡ ಕಣ. ನೀನು ವಿದ್ಯಾವಂತೆ, ಪ್ರತಿಭಾವಂತೆ. ಯಾಕೆ ನೀನ್ ಇಡೀ ಕೆರಿಯರ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಕಳಿತಿದ್ಯಾ? ಅಪ್ಪ ಹಾಕಿದ ಆಲದ ಮರ ಅಂತ ಆ ಗವರ್ಮೆಂಟ್ ಕೊಡೋ ಜಿಜ್ಬಿ ಸಂಬಳದಲ್ಲೇ ಜೀವನ ಮಾಡ್ತಿದ್ಯಲ್ಲ. ನಮ್ ಜೊತೆ ಮಿಂಗಲ್ ಆಗು, ಎಷ್ಟು ಬೇಕಾದ್ರೂ ದೋಚ್ಕೋ, ಲೈಫ್ ಅಲ್ಲಿ ಸೆಟ್ಲ್ ಆಗು, ಎಂಜಾಯ್. ಲುಕ್, ಎಷ್ಟೋ ಪೊಲೀಸ್ ಆಫೀಸರ್ಸ್ ಎಲೆಕ್ಷನ್ ನಿಂತ್ಕೋತಾರೆ. ಜನಸೇವೆ ಮಾಡ್ತೀವಿ ಅನ್ನೋದು ನೆಪ ಮಾತ್ರ ಅಷ್ಟೇ. ಏನ್ ಮಾಡ್ತೀವಿ, ಎಷ್ಟು ಮಾಡ್ಕೋತೀವಿ ಅನ್ನೋದು ಮುಖ್ಯ. ನೀನು ಜೀವನ ಪೂರ್ತಿ ದುಡಿದ್ರು ನಿನ್ ಸಂಬಳ ತಿಂಗಳಿಗೊಂದು 35,000-40,000. ಆದ್ರೆ ಇವತ್ತು 20 ವರ್ಷದ ಪಡ್ಡೆ ಹುಡುಗ ಬೀಸಣಿಗೆ ಅಂತ ಕಂಪ್ಯೂಟರ್ ಮುಂದೆ ಕುತ್ಕೊಂಡು IT BT ಅಂತಾನೆ. ಅವನ್ ಸಂಬಳ ತಿಂಗಳಿಗೂ 1 ಲಕ್ಷ. ಅವನು ದೇವನಹಳ್ಳಿ ಏರ್ಪೋರ್ಟ್ ಹತ್ರ 1 ಎಕರೆ ಮನೆ ಕಟ್ಟಿಸ್ಬೇಕು ಅನ್ಕತಾನೆ. ಮನೆ ಒಳಗೆ ಸ್ವಿಮ್ಮಿಂಗ್ ಪೂಲ್, ಮನೆ ಒಳಗೆ ಕಾರು, ತೋಟ, ಮನೆ ಮೇಲೊಂದು ಎಲಿಪ್ಯಾಡು, ಅದ್ರ ಮೇಲಿಂದ ಸ್ವಿಮ್ಮಿಂಗ್ ಪೂಲ್ಗೆ ಡೈ ಹೊಡಿಬೇಕು ಅಂತ ಕನಸು ಕಾಣ್ತಾನೆ. ಮೇಡಮ್, ಗವರ್ಮೆಂಟ್ ನಿಮ್ ಡಿಪಾರ್ಟ್ಮೆಂಟ್ ನವರು ಕೊಡೋ ತಿಂಗಳ ಸಂಬಳ ಲೇಟ್ ಆಗಬಹುದು, ಆದ್ರೆ ನಾನ್ ಕೊಡೋ ಮಾಮೂಲ್ ಮಾತ್ರ ಆನ್ ಟೈಮ್. ನಿಮ್ಮ ಮಾತಿಗೆ ಮರುಳಾಗಿ ಕುಸಿಯೋದಕ್ಕೆ, ನಿಮ್ಮ ಏಟಿಗೆ ಹೆದರಿ ಸಲಾಂ ಹೊಡೆಯೋದಕ್ಕೆ, ನಿಮ್ಮ ಕಪಿ ಮುಷ್ಟಿಗೆ ಸಿಕ್ಕಾಕೊಂಡಿರೋ ಬೇರೆ ಆಫೀಸರ್ಸ್ ತರ ನಾನು ತಿಳ್ಕೋಬೇಡಿ.
ಕಾನೂನಿಗೆ ಮಸಿ ಬಳಿತಿರೋ ನಿಮ್ಮ ಕೈಗಳನ್ನ ಕಚ್ಚೋ ಸೇಳು ನಾಯಿ ನಾನು. ನಿಮ್ಮಂತ ಹುಚ್ಚು ನಾಯಿಗಳನ್ನ ಬೇಟೆ ಆಡೋಕೆ ಅಂತಾನೆ ನಾನ್ ಹುಟ್ಟಿರೋದು. ನಾವು ನಡೆದ್ರೆ ಅಸೆಂಬ್ಲಿ, ಮಾತಾಡಿದ್ರೆ ಪಾರ್ಲಿಮೆಂಟ್ ಅನ್ಕೊಂಡಿರೋ ನಿಮ್ಮ ಆಟಗಳನ್ನ ಮೂಟೆ ಕಟ್ಟಿ ಮೂಲೆಲಿಡಿ. ಇಲ್ಲ ನಿಮ್ಮ ಪವರ್ನ ಕಾರ್ಬಾರ್ನ ಖಾಲಿ ಮಾಡಿ ಖಾಲಿ ಸೀಸೆ ಮಾರೋಕೆ ಕಲಾಸಿ ಪಾಳೆ ಕಳಿಸ್ಬೇಕಾಗತ್ತೆ. ತಿಂಗಳಿಗೆ 35,000 ರೂಪಾಯಿ ಸಂಬಳ, 2 ಜೊತೆ ಕಾಕಿ ಡ್ರೆಸ್, 1 ಜೊತೆ ಬ್ರೌನ್ ಶೂ. ಬೆಂಗಳೂರಲ್ಲಿ ಯಾವುದೋ ಮೂಲೆಯಲ್ಲಿರುವ ಒಂದು ಸ್ಟೇಷನ್ ಅಲ್ಲಿ 6 ಪಿಸಿಗಳು, 4 ಎಸ್ಐಗಳನ್ನ ಮೇಂಟೈನ್ ಮಾಡ್ಕೊಂಡು ಬದುಕ್ತಾ ಇರೋ ನಿನ್ಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಇಡೀ ಕರ್ನಾಟಕದಲ್ಲಿ 224 ಎಂಎಲ್ಎಗಳು, 29 ಎಂಪಿಗಳಲ್ಲಿ ಯಾರನ್ನ ಗೆಲ್ಲಿಸ್ಬೇಕು, ಯಾರನ್ನ ಸೋಲಿಸ್ಬೇಕು ಅಂತ ತೀರ್ಮಾನ ಮಾಡ್ತೀನಿ. ಇಡೀ ಗವರ್ಮೆಂಟ್ ನೇ ಮೇಂಟೈನ್ ಮಾಡ್ತಿದ್ದೀನಿ. ನನ್ನ ಬಗ್ಗೆ ನಿನ್ಗೇನ್ ಗೊತ್ತು? ಇನ್ನೂ ತಿಳ್ಕೊಬೇಕಾ ನೀನು? ಓ, ಅದನ್ನ ಕೇಳೋಕ್ ನನಗೆ ಇಷ್ಟನೂ ಇಲ್ಲ, ಜನಕ್ಕೆ ಪುರ್ಸೊತ್ತೂ ಇಲ್ಲ. ಕಾನೂನು ನನ್ನೆರಡು ಕಣ್ಣುಗಳಿದ್ದ ಹಾಗೆ. ಅದ್ರ ಮೇಲೆ ಕಣ್ಣು ಹಾಕದವರ ಕಣ್ಣುಗಳನ್ನ ಕಿತ್ತು ಕುರುಡ್ರು ಕೊಡೋದೇ ನನ್ನ ಅಭ್ಯಾಸ. ಕಿರಣ್ ಬೇಡಿ, ನೀನಿನ್ನು ಬಚ್ಚ. ಯಾವುದೋ ಮೈದಾನದಲ್ಲಿ ಕ್ರಿಕೆಟ್ ಆಡ್ಬೇಕಾದ್ರೆ ನೀನು ನನ್ನ ಗ್ರಹಚಾರದ ಜೊತೆ ಆಟ ಆಡ್ತಿದ್ಯಾ? ಮಿಸ್ಟರ್ ಲೂಕ್, ನಾಲ್ಗೆಗೆ ಲಗಾಮಿರ್ಲಿ, ಇಲ್ಲ ಕತ್ರಿ ಪ್ರಯೋಗ ಮಾಡ್ಬೇಕಾಗುತ್ತೆ. ಎಷ್ಟ ಕೊಬ್ಬು ನಿನಗೆ? ನಮ್ ಜಾಗಕ್ಕೆ ಬಂದು ನಮ್ ತಂದೆಗೆ ಆವಾಜ್ ಹಾಕ್ತೀಯ? ಎಷ್ಟು ಧೈರ್ಯ ನನಗೆ? ನನ್ನ ತಲೆಗೆ ಗನ್ ಹಿಡಿತೀರ? ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಈ ಕಿರಣ್ ಬೇಡಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ನಿಮ್ ಕೈಗಳಿಗೆ ಬೇಡಿ ಹಾಕ್ತಾನೆ. ಆಕಾಶದಿಂದ ಬೀಳೋ ನಕ್ಷತ್ರನ ಹೇಗ್ ತಡೆಯೋಕ್ಕಾಗೋದಿಲ್ವೋ, ಬಿಲ್ಲಿನಿಂದ ಹೊರಟ ಬಾಣನ ಹೇಗ್ ತಡೆಯೋಕ್ಕಾಗೋದಿಲ್ವೋ, ಹಾಗೆ ಈ ಕಿರಣ್ ಬೇಡಿ ಫೋರ್ಸ್ ನ ಯಾರು ತಡೆಯೋಕ್ಕಾಗೋದಿಲ್ಲ. ಯಾಕಾದ್ರೂ ಕಿರಣ್ ಬೇಡಿನ ಎದುರು ಹಾಕೊಂಡು ಅಂತ ಜೀವನದಲ್ಲಿ ಜಿಗುಪ್ಸೆ ಆದಾಗ ಶೂಟ್ ಮಾಡ್ಕೊಳಕ್ ಬೇಕಾಗತ್ತೆ. ಆಫೀಸರ್ಸ್, ಪೊಲೀಸ್ ರಿಲೀಫ್ ಫಂಡ್ ಇಂದ ನಿಮ್ಮ ಕಿರಣ್ ಬೇಡಿಗೆ ಒಂದು ಹೂವಿನ ಹಾರನ ರೆಡಿ ಮಾಡಿ ಇಟ್ಕೊಳ್ಳಿ. ಈಗಾಗಲೇ ನಮ್ಮ ಸಂಬಳದಲ್ಲಿ 4 ಹಾರ ತಂದು ರೆಡಿ ಇಟ್ಕೊಂಡಿದೀವಿ. ಜಸ್ಟ್ ವೇಟಿಂಗ್ ಫಾರ್ ಮೇಡಮ್ಸ್ ಆರ್ಡರ್. ಶ್ವೇತಾ ನಮ್ಮ ಹಾಸ್ಟೆಲಲ್ಲೇ ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್ ಮೇಡಮ್. ಅಷ್ಟೇ ಅಲ್ಲ, ತುಂಬಾ ಧೈರ್ಯವಂತೆ. ನಿನ್ನೆ ರಾತ್ರಿ ನನ್ನ ಜೊತೆನೆ ಕೂತ್ಕೊಂಡು ಊಟ ಮಾಡಿದ್ಲು. ಬೆಳಿಗ್ಗೆ ಯೋಗ ಕ್ಲಾಸ್ಗೂ ಬರ್ಲಿಲ್ಲ. ಏನೋ ಓದೋದ್ರಲ್ಲಿ ಬ್ಯುಸಿ ಆಗಿದ್ದಾಳಂತ ನಾನು ಅನ್ಕೊಂಡೆ. ಆದ್ರೆ ಈ ರೀತಿ ಆತ್ಮಹತ್ಯೆ ಮಾಡ್ಕೋತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮೇಡಮ್. ಶ್ವೇತನ ಆಕ್ಟಿವಿಟೀಸ್ ಇತ್ತೀಚೆಗೆ ಏನಾದ್ರೂ ಬದಲಾವಣೆ ಆಗಿತ್ತಾ? ಐ ಮೀನ್ ಬಾಯ್ ಫ್ರೆಂಡ್, ಲವ್? ನೋನು ಅಂತದೇನೂ ಇಲ್ಲ ಮೇಡಮ್. ಅವಳು ಇತ್ತೀಚೆಗೆ ಓದಿನ ಜೊತೆಗೆ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಕೋರ್ಸ್ ಮಾಡ್ತಿದ್ಲು. ದಿಲೀಪ್, ಎಸ್ ಮೇಡಮ್. ಫಾರ್ಮಾಲಿಟೀಸ್ ಎಲ್ಲ ಮುಗಿದ್ಮೇಲೆ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ. ಬೇಡ ಬೇಡ ಅಂತ ಪಡ್ಕೊಂಡೆ. ನನ್ ಮಗಳು ಇನ್ನೂ ಓದ್ಲಿ, ದೊಡ್ಡ ಆಫೀಸರ್ ಆಗ್ಲಿ ಅಂತಂದ್ರೆ ನನ್ ಮಗಳನ್ನ ಇಷ್ಟು ಬೇಗ ಕಿತ್ಕೊಂಡ್ಬಿಟ್ಟಿಯಲ್ಲ. ತಗೊಳ್ಳಿ. ಏನೇ ಅಕಸ್ಮಾತ್ ನನ್ ಸತ್ತೋದ್ರೆ ನಿಂಗ್ ದುಃಖ ಆಗತ್ತಾ? ಖಂಡಿತ ಇಲ್ಲ. ಮಗಳು ಹೋದ್ಲಲ್ಲ ಅಂತ ನಾನು ನಿಮ್ ತಂದೆ ಹೊಟ್ಟೆ ತುಂಬಾ ಪಾಯಸ ಕುಡಿ. ಎಲ್ರಿಗೂ ನಿಮ್ ತರ ಅಪ್ಪ ಅಮ್ಮ ಇದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಮುಚ್ಚೆ ಬಾಯಿ. ಬೆಳೆದ್ ನಿಂತ ಮಗಳು ಕೈಗೆ ಬಂದಾಗ ಕಳ್ಕೊಂಡ್ರೆ ಎಂಥ ಕಟಕನ ಮನಸ್ಸಿಗೂ ದುಃಖ ಆಗತ್ತೆ. ಹೌದು, ಈಗ ಯಾಕೆ ಬಂತ ಪ್ರಶ್ನೆ? ಅಮ್ಮ ಇದನ್ನು ಹಾಕಿದ್ರೆ ಚೆನ್ನಾಗಿರುತ್ತಲ್ವಾ? ಆ
ಹುಡುಗಿ ನೋಡೋಕೆ ಎಷ್ಟು ಮುದ್ದಾಗಿತ್ತು ಗೊತ್ತಾ? ಶವ ಸಂಸ್ಕಾರ ನಡೆಯುವಾಗ್ಲಂತೂ ಅವರಪ್ಪನ ಗೋಳಾಟ ನೋಡಕ್ಕಾಗ್ಲಿಲ್ಲ. ಅಂಥದ್ರಲ್ಲಿ ತಾಯಿ ದುಃಖ ಎಷ್ಟಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಏನಾಯ್ತಾ ಹುಡುಗಿಗೆ? ಗೊತ್ತಿಲ್ಲ. ಅಲ್ಲ, ಈ ಹುಡುಗಿರದ್ ಯಾಕೆ ಇಂಥ ಡಿಸಿಷನ್ ತಗೋತಾರೆ ಅಂತ. ಇದು ಫೈಟ್ ಮಾಡ್ಬೇಕು ಲೈಫಲ್ಲಿ. ಅದನ್ನ ಬಿಟ್ಟು ಸತ್ತ ಮೇಲೆ ಏನ್ ಸಾಧಿಸ್ತಾರೆ ಅಂತ. ಏನ್ ಮಾಡ್ಕೊಂಡ್ಯೆ? ಏನೇ ನೀನು? ನೋಡಿ ಅಮ್ಮ, ನೋಡ್ರಿ ಏನ್ ಮಾಡ್ಕೊಂಡಿದ್ದಾರೆ. ಏನಮ್ಮ ನೀನು ಆ ಕೆಲಸ ಎಲ್ಲ ನೀನ್ ಮಾಡಕ್ ಹೋಗೋದಾ? ಸುಮ್ಮನೆ ಇರೋದೇ ಇಲ್ವಲ್ಲ? ಬೇಗ ಹಾಕಿ. ನೀನ್ ಸ್ವಲ್ಪ ಬುದ್ಧಿ ಬೇಡವಾ? ನಾನೇ ಹೇಳಿದ್ನಪ್ಪ, ಮನೇಲಿ ಕುತ್ಕೊಂಡು ನಾನ್ ತಾನೇ ಏನ್ ಮಾಡ್ಲಿ ಹೇಳು. ಏನ್ ಮಾಡೋದು ಅಂದ್ರೆ ಒಂದೇ ಒಂದು ನಿಮಿಷ. ಎಷ್ಟೊಂದು ಗಟ್ಟಿ ಹುಡುಗಿ ನೀನು, ಇಷ್ಟೊಂದು ಸಣ್ಣ ಗಾಯಕ್ಕೆಲ್ಲ ಹೂ ಅನ್ನೋದಾ? ಹೋದಾಗ್ತಿದೆ. ಆಗೋಯ್ತು. ಅಪ್ಪ ನಿನ್ ಫೋನ್ ಕೊಡು. ಹಲೋ ದಿಲೀಪ್, ಡಾಕ್ಟರ್ ಶಣೈ ಎಲ್ಲಿದ್ರು ಹಾಸ್ಪಿಟಲ್ಗೆ ಇಮಿಡಿಯೇಟ್ ಆಗಿ ಬರ್ತೀನಿ. ಓಕೆ, ಕಾಲಿಂಗ್ ಕಂಟ್ರೋಲ್ ಕಿರಣ್ ಬೇಡಿ ಸ್ಪೀಕಿಂಗ್. ಯಾಕಮ್ಮ ಇಷ್ಟೊಂದು ಅವಸರ? ಅಪ್ಪ ನಾನ್ ಸ್ವಲ್ಪ ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಕಣೆ. ಅಪ್ಪ ನಾನು ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ, ಊಟ ಮಾಡ್ಕೊಂಡು ಹೋಗೆ. ಏನೋ ನೀವು ನಿಮ್ ಡಿಪಾರ್ಟ್ಮೆಂಟ್, ನನಗಂತೂ ಅರ್ಥ ಆಗಲ್ಲ. ಬನ್ನಿ ಮಿಸ್ ಕಿರಣ್ ಬೇಡಿ, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಹತ್ರ ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು. ಹೇಳಿ. ಈ ಫೈಲ್ ನೋಡಿ. ಈ ರಿಪೋರ್ಟ್ ಪ್ರಕಾರ ಸತ್ತಿರೋ ಹುಡುಗಿ ಶ್ವೇತಾ ತನ್ನ ಬಲಗೈಯಿಂದ ಎಡಗೈನ ಕುಯ್ಕೊಂಡಿದ್ದಾಳೆ. ಅದು 3 ಇಂಚಸ್ ಡೀಪ್. ತೆಂಡನು ಕಟ್ಟಾಗಿದೆ. ಯು ಮೀನ್ ಟು ಸೇ ಟೆಂಡನ್ ಇಸ್ ಕಟ್? ಎಸ್ ಡಾಕ್ಟರ್, ರಿಪೋರ್ಟ್ ಸೇಸ್ ತೆಂಡನ್ನು ಕಟ್ಟಾಗಿರೋ ಎಡಗೈಯಿಂದ ಬಲಗೈನ 3 ಇಂಚಸ್ಗೂ ಡೀಪ್ ಆಗಿ ಕಟ್ ಮಾಡ್ಕೊಂಡಿದ್ದಾಳೆ. ಆ ರೀತಿ ಕಟ್ ಮಾಡ್ಕೊಳ್ಳೋಕೆ ಸಾಧ್ಯನಾ ಡಾಕ್ಟರ್? ನೋ. ಒನ್ಸ್ ದ ಟೆಂಡನ್ ಇಸ್ ಕಟ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರೀಕನ್ಸ್ಟ್ರಕ್ಟ್ ಇಟ್. ಆಕೆ ಕೈಯಿಂದ ಏನ್ ಮಾಡಕ್ಕೂ ಸಾಧ್ಯ ಆಗಲ್ಲ. ಐ ಥಿಂಕ್ ಸಮಥಿಂಗ್ ರಾಂಗ್. ಆರ್ ಯು ಶ್ಯೂರ್? ಐ ಥಿಂಕ್ ಸೊ. ಒಂದೊಂದ್ಸಲ ನಮ್ಮಂತ ಡಾಕ್ಟರ್ಗಳಿಗೆ ಗೊತ್ತಾಗದೆ ಇರೋಂಥದ್ದನ್ನ ನಿಮ್ಮಂತ ಪೊಲೀಸ್ ಬುದ್ಧಿವಂತಿಕೆಯಿಂದ ಕಂಡು ಹಿಡಿಯಕ್ ಸಾಧ್ಯ. ಮೇಡಮ್, ಒಂದ್ ಲೆವೆಲ್ಗೆ ಪೂಜೆ ಆಯ್ತು. ನೀವು ಒಂದ್ ಹೆಣ್ಣಾಗಿ ನನಗೆ ಈ ರೀತಿ ಹೊಡಿಸ್ತಾ ಇದೀರಲ್ಲ, ನಿಮಗ್ ಮನುಷ್ಯತ್ವನೇ ಇಲ್ವಾ? ನಿಮ್ಮಂತವ್ರಿಗೆ ಪೊಲೀಸ್ ವಧೆ ಬಿದ್ರೇನೆ ಬಾಯ್ ಬಿಡೋದು. ಅಂತ ತಪ್ಪು ನಾನೇನು ಮಾಡಿಲ್ಲ. ಲೇಡೀಸ್ ಹಾಸ್ಟೆಲ್ ನಡೆಸೋ ನೆಪದಲ್ಲಿ ಕಾಲೇಜ್ ಹುಡುಗಿರ್ನೆಲ್ಲ ದೊಡ್ಡ ದೊಡ್ಡ VIP ಸಪ್ಲೈ ಮಾಡ್ತಾ ಇದೆಯಲ್ಲ, ಅದೆಲ್ಲ ನಮಗ್ ಗೊತ್ತು. ಇಲ್ಲ, ನಾನಂಥವಳಲ್ಲ. ನೀನಂಥವಳೆ. ನೀನಿಂಥವಳು ಅಂತ ಧಾರವಾಡ ಯೂನಿವರ್ಸಿಟಿನಲ್ಲಿ ಓದ್ತಾ ಇರೋ ನಿನ್ ಮಗಳು ಉತ್ತರನು ಗೊತ್ತಾದ್ರೆ ಅವಳು ಬಾಳಲ್ಲಿ ನೀನು ಪ್ರಶ್ನೆಯಾಗೆ ಉಳಿದು ಬಿಡ್ತೀಯ. ಬೇಡಿ ಮೇಡಮ್, ಹಾಗ್ ಮಾಡ್ಬೇಡಿ. ನಾನಂತ ಹೊಲಸ್ ಕೆಲಸ ಮಾಡೋಳಲ್ಲ. ಹಾಗಾದ್ರೆ ಹೇಳು, ಶ್ವೇತನ್ ಕೊಂದಿದ್ಯಾರು? ತನ್ನ ಕಣ್ಣಿಗೆ ಬೀಳೋ ಹೆಣ್ಮಕ್ಳನ್ನ ಕಾಲಿನ ಕಸ ಅಂತ ತಿಳ್ಕೊಂಡಿರೋ ಆ ಭೂಪತಿ ಮಗ ವಿಕ್ಕಿ ಕಣ್ಣು ನಮ್ಮ ಹಾಸ್ಟೆಲ್ ಅಲ್ಲಿರೋ ಐಶ್ವರ್ಯನ್ ಮೇಲೂ ಬಿತ್ತು. ವಿಕ್ಕಿ, ಅವಳು ಯಾರು ಗೊತ್ತಾ? ಆಸಾಂ ಮ್ಯಾಜಿಸ್ಟ್ರೇಟ್ ಮಗಳು. ಮೇಲ್ನವ್ರಿಗೆ ಗೊತ್ತಾದ್ರೆ ಎಲ್ರಿಗೂ ತೊಂದ್ರೆ. ಲೀವ್ ಹರ್. ಮ್ಯಾಜಿಸ್ಟ್ರೇಟ್ ಮಗಳ ಜೊತೆ ಮಲ್ಕೋಬಾರ್ದು ಅಂತ ರೂಲ್ಸ್ ಇದೆಯಾ? ವಿಕ್ಕಿ, ಲಿಸನ್ ಟು ಮೀ. ವಿಕ್ಕಿ, ಪ್ಲೀಸ್. ಬಿಡೋಣ. ಯಾಕೆ ನೀನ್ ಬರ್ತೀಯಾ? ಯು ಇಡಿಯಟ್. ಏನ್ ಮೇಡಮ್, ಏನಿದು ದೌರ್ಜನ್ಯ? ಇದನ್ನೆಲ್ಲ ನೋಡ್ಕೊಂಡು ನೀವು ಸುಮ್ಮನೆ ಇದ್ದೀರಾ? ಹುಡುಗಿರಿಗೆ ಸೆಕ್ಯೂರಿಟಿ ಕೊಡಕ್ ಆಗ್ಲಿಲ್ಲ ಅಂದ್ಮೇಲೆ ಹಾಸ್ಟೆಲ್ ಯಾಕೆ ನಡೆಸ್ತಾ ಇದೀರಾ? ಮೊದಲು ಅವಳ ಬಿಟ್ಟು ಹೋಗೋಕ್ ಹೇಳಿ. ವಾಚ್ಮ್ಯಾನ್, ವಾಚ್ಮ್ಯಾನ್. ಏಯ್ ಪೊರ್ಗಿ, ನನ್ ಕೆಪಾಸಿಟಿ ಗೊತ್ತಿಲ್ಲದೆ ಮಾತಾಡ್ತಿದೀಯಾ? ನೀನು ನಿಮ್ಮಪ್ಪ ಬಿಡೋ ಉಸಿರಿಗೆ ಇಡೀ ಊರ್ಗೂರೇ ದುರ್ವಾಸನೆ ಹೊಡಿತಿದೆ ಅನ್ನೋದು ಗೊತ್ತು. ನಿನ್ನಂತವ್ನಿಗೆ ಹೇಗ್ ಪಾಠ ಕಲಿಸ್ಬೇಕು ಅನ್ನೋದು ನಂಗೆ ಚೆನ್ನಾಗ್ ಗೊತ್ತು. ಮಾತ್ ಕೇಳು, ನಿನಗೆ ಹೇಳ್ತಾ ಇರೋದು. ಸ್ಟಾಪ್ ಇಟ್ ವಿಕ್ಕಿ. ಅವರಿಂದ ಎಷ್ಟೋ ಜನ ಹೆಣ್ಮಕ್ಳಿಗೆ ಆಗ್ತಿರೋ ಅನ್ಯಾಯನ ತಡಿಬೇಕು ಅಂತ ಇದಕ್ ಮುಂಚೆ DCP ಅವರಿಗೆ ಕಂಪ್ಲೇಂಟ್ ಕೊಟ್ಟೆ. ನನ್ನ ಮಗ ಹಾಸ್ಟೆಲ್ ಅಲ್ಲಿರೋ ಹೆಣ್ಮಕ್ಳನ್ನ ಬಲವಂತವಾಗಿ ಎಳ್ಕೊಂಡು ಹೋಗಿ ಅವ್ರ ಬಾಳ್ನ ಹಾಳು ಮಾಡ್ತಿದ್ದಾನೆ ಅಂತ ನೀ DCP ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ. ಇದೇ ಆ ಪೇಪರ್. ನೀನು ಕೊಟ್ಟಿರೋ ಕಂಪ್ಲೇಂಟು ಎಂಜಲ್ ಕೈ ಒರೆಸ್ಕೊಳ್ಳೋ ಟಿಶ್ಯೂ ಪೇಪರ್ ಇದ್ದಂಗೆ. ನಾನು ಆಗಾಗ
ಸೆರಗಲ್ಲೂ ಕೈ ಒರೆಸ್ಕೊತಾ ಇರ್ತೀನಿ. ಈ ವಿಷಯ ಹೊರಗಡೆ ಗೊತ್ತಾದ್ರೆ ಎಲ್ಲಿ ನನ್ನ ಮಗಳನ್ನ ಸಾಯಿಸ್ಬಿಡ್ತಾರೋ ಅನ್ನೋ ಸ್ವಾರ್ಥಕ್ಕೋಸ್ಕರ ತಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟೆ ಮೇಡಮ್. ದಯವಿಟ್ಟು ನನ್ನನ್ನ ಕ್ಷಮಿಸ್ಬೇಡಿ ಮೇಡಮ್. ಸರ್ಚ್. ಹೋಗ ಏನ್ ನುಗ್ಕೊಂಡ್ ಬರ್ತಾ ಇದ್ರಲ್ಲ ಏನ್ರ ಇದು? ರೈಡ್ ಮಾಡ್ಬೇಕು ಸರ್. ಅಯ್ಯೋ ಅಯ್ಯೋ ಅಣ್ಣ ರೈಡ್ ಮಾಡ್ತಾರಂತೆ. ಅಯ್ಯೋ ರೈಡ್ ಮಾಡಕ್ಕಿದಾರೆ ಲಾಡ್ ಜನಯ. ಸಾರಿ, ಸರ್ಚ್ ಮಾಡ್ಬೇಕು ಸರ್. ಸರ್ಚಾ? ಓ ಅಕ್ಕ ಬಂದವ್ರ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ಯವಾ ಅದೇನೋ ಹೇಳ್ತಾರಲ್ಲ, ತಿನ್ಲಿಲ್ಲ ಉಣ್ಲಿಲ್ಲ ಅದೇನೋ ಬಂದ್ ಕಣ್ಗುಡಿತು ನಂಗೆ. ನೀವು ಸರ್ಚ್ ಮಾಡಿ ಯಾರನ್ ಮಾಡ್ತೀರಾ, ಯಾಕೆ ಮಾಡ್ತೀರಾ ಅಂತ ತಿಳ್ಕೊಂಡ್ ಮಾಡಿ. ಮನೆ ಯಾರ್ದು ಗೊತ್ತೋ? ಭೂಪತಿದು. ಅವನ್ ಪರ್ಮಿಷನ್ ತಗೊಳ್ಳಿ. ಶ್ವೇತಾ ಅನ್ನೋ ಹುಡುಗಿನ ಕೊಲೆ ಮಾಡಿದ್ನಲ್ಲ ಆ ನಿನ್ನ ಭೂಪತಿ ಮಗ, ಅವನ ಯಾರು ಪರ್ಮಿಷನ್? ಬನ್ನಿ ಬನ್ನಿ ಬನ್ನಿ. ಟೆನ್ಷನ್ ಮಾಡಕ್ ನನ್ನ ಮಗ ಕೊಲೆ ಮಾಡಿದಾನಂತೆ. 1 ವಾರ ಆಯ್ತು ಅವನು ಕಳೆದು ಹೋಗಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕೊಡಿ ಕಂಪ್ಲೇಂಟ್ ಲೆಟರ್ ಕೊಟ್ಟಿದ್ದೀನಿ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಇದೇ ನಿಮ್ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಿದ್ದು. ನಿಮ್ ಪೊಲೀಸ್ನವರು ನನ್ನ ಮಗನ ಹುಡುಕೊಡ್ಲಿಲ್ಲ, ಅದಕ್ಕೆ ನಾನ್ ಮೀಡಿಯಾದವ್ರನ್ನ ಕರೆಸಿದ್ದು. ಇವ್ರ ಸಹಾಯದಿಂದ ನನ್ನ ಮಗ ಸಿಗಬಹುದು ಅಂತ. ಯಾವನ್ ಗಾಂಧೀಜಿ ಫ್ಯಾನು 6 ದಿನ ಉಪವಾಸ ಮಾಡ್ತಾವ್ರೆ. ಸುಮ್ಕಿರೋ ನೀನು. ಮಗ ಆದ್ರವ್ರಿಗೆ ಪ್ರಾಣ ಕಣವ ಹೆಂಗನ ಮಾಡಿ ಹುಡುಕ್ ಕೊಟ್ಬಿಡಿ ನೀವು. ಹೇಳ್ಬೇಕಂದ್ರೆ ಸುಮ್ಕಿರೋ. ಫೋಟೋ ಎಲ್ಲ ಬೇಡ ತಗೊಂಡ್ರಪ್ಪ, ಪೇಪರ್ ನಲ್ಲೂ ಬರ್ಲಿ ನಮ್ ದುಃಖ ತಗೊಂಡ್ರಿ. ಅಮ್ಮ, ನನಗ್ 100 ಜನ ಸ್ನೇಹಿತರಿದ್ದಾರೆ, ಅಷ್ಟೇ ಶತ್ರುಗಳು ಇದ್ದಾರೆ ಅನ್ನೋದು ನಿಮಗೆ ಗೊತ್ತು. ನನಗ್ ನನ್ನ ಮಗ ಅಂದ್ರೆ ಪಂಚ ಪ್ರಾಣ. ಅವನ್ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ನೀವು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ದಯವಿಟ್ಟು ಅವನ್ನ ಹುಡುಕೊಡಿ. ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ. ತಗೊಳ್ಳಿ ಮೇಡಮ್. ಯಾರು ನೀವು? ಮೇಡಮ್ ನೀವಿಲ್ಲಿ? ಭೂಪತಿ ಮಗ ಕಿಡ್ನಾಪ್ ಆಗಿದ್ದಾನೆ ಅಂತ 1 ವಾರಕ್ಕೆ ಮುಂಚೆನೆ ಕಂಪ್ಲೇಂಟ್ ಕೊಟ್ರಂತೆ. ಹುಡುಕದ್ರ? ಟ್ರೈ ಮಾಡ್ತಿದ್ದೀನಿ, ಸಿಕ್ತಿಲ್ಲ. ಹೋಗ್ಲಿ, ಎಲ್ಲಿರಬಹುದು ಅಂತ ಕ್ಲೂ ಏನಾದ್ರೂ ಸಿಕ್ತಾ? ಇಲ್ಲ ಮೇಡಮ್. ಇವತ್ತು ಸಿಟಿಲಿ ಯಾವುದೇ ಏರಿಯಾದಲ್ಲಿ ಒಂದು ಬೈಕ್ ಕಳ್ತನ ಆದ್ರೂ ಇಂಥವ್ರೇ ಮಾಡಿದ್ದಾರೆ ಅಂತ ನಮಗ್ ಗೊತ್ತಾಗುತ್ತೆ. ಎಲ್ಲಿ ದರೋಡೆ ನಡೆದ್ರು ಇಂಥವ್ರೇ ಮಾಡಿರಬಹುದು ಅಂತ ಕ್ಲೂ ಸಿಕ್ಕುತ್ತೆ. ಎಲ್ಲಿ ಕೊಲೆ ಆದ್ರೂ ಯಾರು ಮಾಡಿರಬಹುದು ಅಂತ 80% ನಮ್ ಡಿಪಾರ್ಟ್ಮೆಂಟ್ ಗೊತ್ತಾಗತ್ತೆ. ಆದ್ರೂ ನಾವು ಹಿಡಿಯೋಲ್ಲ. ಆದ್ರೆ ನಾನ್ ಬಿಡೋಲ್ಲ. ಆ ಕೊಲೆಗಾರನ್ನ ನಾವುಗಳು 10 ಕಣ್ಣುಗಳಿಂದ ಹುಡುಕ್ತಾ ಇದ್ರೆ 1 ವಾರದಿಂದ ಕಾಣ್ತಿಲ್ಲ ಅಂತ ಸುಳ್ಳು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರಾ? ನಿಮ್ಮಂತವ್ರಿಗೆ ಬೀರಿ ಬಿರಿಯಾನಿ ಸಿಗುತ್ತೆ ಅಂದ್ರೆ ಯೂನಿಫಾರ್ಮ್ನೇ ಮಾಡ್ಕೊಳ್ಳೋ ನಿನ್ನಂತ ಆಫೀಸರ್ನ ಏನೋ ಮಾಡ್ಬೇಕು? ಮೇಡಮ್ ಮೇಡಮ್, ಸತ್ಯವಾಗ್ಲೂ ಅವನು ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಮೇಡಮ್. ನನ್ನ ಮಾತು ನಂಬಿ ಮೇಡಮ್. ಭೂಪತಿ ಮಗ ಎಲ್ಲಿದ್ದಾನೆ ಹೇಳು. ನನ್ನ ಮಾತು ಕೇಳಿ ಮೇಡಮ್. ನಿಜವಾಗ್ಲೂ ಅವನು ಎಲ್ಲಿದ್ದ ಅಂತ ನನಗೆ ಗೊತ್ತಿಲ್ಲ ಮೇಡಮ್. ಈ ಗನ್ನಲ್ಲಿ ಒಂದು ಬುಲೆಟ್ ಖಾಲಿ ಆಗೋದು, ಸ್ಮಶಾನದಲ್ಲಿ ಒಂದು ಬಾಡಿ ಜಾಸ್ತಿ ಆಗೋದು ನಿನ್ನ ಕೈಲಿದೆ. ಹೇಳು. ಪ್ಲೀಸ್ ಸರ್, ಏನೋ ಗೊತ್ತಿಲ್ಲ ಹೇಳ್ಬಿಟ್ಟೆ ಸರ್, ಪ್ಲೀಸ್ ಸರ್. ಗಣೇಶ್ ಬಿಡಿ ಅನ್ನ, ಗಣೇಶ್ ಬಿಡಿದ. ಹಲೋ, ಹಾ ಹೇಳೋ ಭೂಪತಿ. ಭದ್ರಮ್ಮ, ನಮ್ ವಿಕ್ಕಿ ಆರಾಮಾಗಿದಾನ? ಏನು ಏನ್ ಮಾತಾಡ್ತಾ ಇದೀಯಾ? ನಿನ್ ಮಗ ಇರೋದು ಈ ಭದ್ರಮ್ಮನ ಭದ್ರಕೋಟೆಯಲ್ಲಿ. ಅವನ್ ಚಿಂತೆ ಬಿಟ್ಬಿಡು. ನಿನ್ ಮಗ ರಾಜ ಮಹಾರಾಜ ಅಂತಾರ ಇದ್ದಾನೆ ಕಣೋ. ಅವು ನಿನ್ನ ಹತ್ರ ಸೇಫ್ ಆಗಿರೋದು ಪೊಲೀಸ್ನವ್ರಿಗೆ ಗೊತ್ತಾಗಿದೆ. ಯಾವುದಕ್ಕೂ ಹುಷಾರಾಗಿರು, ಓಕೆ? ಈ ಭದ್ರಮ್ಮನ ಕೋಟೆಗೆ ಪೊಲೀಸ್ನವ್ರು ಬರದ? ನನ್ ಮನೆ ಗೇಟ್ ದಾಟಿ ಒಳಗ್ ಬರೋಕೆ 8 ಗುಂಡಿಗೆ ಇರ್ಬೇಕು. ಬರ್ಲಿ, ಅದ್ಯಾವನ್ ಬರ್ತಾನೆ ಬರ್ಲಿ. ಬರ್ತಾ ಇರೋದು ಅವನಲ್ಲ, ಅವಳು ಕಿರಣ್ ಬೇಡಿ ಅಂತ, ಬೆಂಕಿ ಅಂತ ಹೆಣ್ಣು. ನನ್ ಮಗ ಅವಳ ಕೈಗೆ ಸಿಕ್ಕಿದ್ರೆ ಅವನ ಕತೆ ಮುಗೀತು. ಎಂಟೈರ್ ಮಧುರೈ ಡಿಸ್ಟಿಕ್ ಅಲ್ಲಿ ಗಂಡ್ಸೇನ ಎದುರು ನಿಂತು ಮಾತಾಡೋಕೆ ಹೆದರ್ಕೋತಾನೆ. ಒಂದ್ ಹೆಂಗಸ್ರ ಬಗ್ಗೆ ಮಾತಾಡ್ತೀಯ. ಆ ಕಡೆಯಿಂದ ಬರ್ತಾ ಕಿರಣ್ ಬೇಡಿ, ಈ ಕಡೆಯಿಂದ ಹೋಗ್ತಾ ಡೆಡ್ ಬಾಡಿ. ಇವತ್ತು ಯಾರು ನೆತ್ಬೇಕು ಅಂತ ಒದ್ದಾಡ್ತಾ ಇದ್ದೆ.
ಅವಳ ಸಾವು ಈ ಭದ್ರಮ್ಮನ ಕೈಲಿ ಅಂತ ಆ ಬ್ರಹ್ಮ ಬರ್ದ್ಬಿಟ್ಟಿದ್ದಾನೆ. ಅವಳಿಗೆ ತಾಕತ್ತಿದ್ರೆ ಈ ತಮಿಳ್ನಾಡಿಗೆ ಕಾಲಿಡ್ಲಿ. ನನ್ ಸವಾಸನೆ ಬೇಡ ಅಂತ ಈ ಊರಿನ ಪೊಲೀಸ್ನವರು ಸ್ಟೇಷನ್ ಖಾಲಿ ಮಾಡ್ಕೊಂಡು ಹೊಟ್ಟೋದ್ರು. ಅಂತದ್ರಲ್ಲಿ ನನ್ ಮನೆ ಗೋಡೆ ಹೊಡ್ಕೊಂಡು ಒಳಗ್ ಬಂದಿದೆಯಲ್ಲ, ಎಷ್ಟೇ ಧೈರ್ಯ ನಿನಗೆ? ಕಾನೂನು ದೃಷ್ಟಿಲಿ ತಪ್ಪು ಮಾಡದವನು ತಪ್ಪಿಸ್ಕೊಂಡು ಹೋದವನು ಚೈನಾದಲ್ಲೇ ಕೂತಿದ್ರು ಆ ಗೋಡೆನೆ ಒಡೆದು ಕರ್ಕೊಂಡ್ ಬರ್ತೀನಿ. ಭೂಪತಿ ಮಗನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಅವನು ಬಂದ್ರೆ ಕರ್ಕೊಂಡು ಹೋಗ್ತೀನಿ, ಬರ್ದೆ ಹೋದ್ರೂ ಕರ್ಕೊಂಡು ಹೋಗ್ತೀನಿ. என்னடா நாயே, நான் யாரு என்னங்கிறது இவளுக்கு சொல்லில்லையா? டேய், எங்க ஆளுங்க மேல கேஸ் போட்டான்னா உன்னை இந்த ಸ್ಟೇಷನ್ ಕೊಳತಿ ಸಾಂಬಲಾಕಿಡುವೆ. ಆವತ್ತು ನೀನು ಚಪ್ಲಿಲ್ ಹೊಡೆದಾಗ್ಲೇ ಇದೇ ಪೊಲೀಸ್ ನಿನ್ನ ಬೂಟಲ್ಲಿ ಹೊಡೆದಿದ್ರೆ ಇವತ್ತು ನಾನು ಇಲ್ಲಿಗೆ ಬರ್ಬೇಕಾಗಿರ್ಲಿಲ್ಲ. ಏ ಕಿರಣ್ ಬೇಡಿ, ನನ್ ದೃಷ್ಟಿಗೆ ಬಿದ್ದೆಷ್ಟೋ ಜನ ಈ ತಮಿಳ್ನಾಡಲ್ಲಿ ಟಿಪ್ಪು ದೆಸೆ ಇಲ್ದಂಗೆ ದಿಕ್ಕಪಾಲಾಗೋಗಿದ್ದಾರೆ. ನನ್ನನ್ನು ಎದುರಾಕೊಂಡು ಪೊಲೀಸ್ ಅಧಿಕಾರಿಗಳು, ರೌಡಿಗಳು, ರಾಜಕಾರಣಿಗಳು ಇದೇ ಮಧುರೆ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ನೀನ್ಯಾವ ಲೆಕ್ಕನೆ? ಗವರ್ಮೆಂಟ್ ನ ಪೊಲೀಸ್ ಅಧಿಕಾರಿಗಳನ್ನ ನಿನ್ನ ಮನೆ ನಾಯಿಗಳು ಅಂತ ತಿಳ್ಕೊಂಡಿರೋ ನಿನ್ನ ಇವತ್ತು ಇದೇ ಮಧುರೆ ಮಣ್ಣಲ್ಲಿ ಮಲಗಿಸಿ ಹಾಲು ತುಪ್ಪ ಹೋಗ್ತೀನಿ. ಇದು ಆ ತಾಯಿ ಮೀನಾಕ್ಷಿ ಪಾದದ ಮೇಲಾಣೆ. ನಿನಗೆ ತಲೆನೋವು ಬಂದಾಗ ರಿಲ್ಯಾಕ್ಸ್ ಆಗೋಕೆ ಸೇದಿ ಬಿಸಾಡೋ ಗಣೇಶ್ ಬಿಡಿ ಅಂತ ತಿಳ್ಕೋಬೇಡ. ನಿನ್ನ ತಲೆನೆ ತಗೊಂಡ್ ಹೋಗೋಕ್ ಬಂದಿರೋ ಕಿರಣ್ ಬೇಡಿ. ಇದು ನನ್ ಕೋಟೆನೆ. ಭೂಪತಿ ಮಗ ಇರೋದು ಈ ಭದ್ರಮ್ಮನ್ ಭದ್ರಕೋಟೆಲಿ. ಇದನ್ನೆಲ್ಲ ದಾಟಿ ನೀನ್ ಅವನ್ನ ಕರ್ಕೊಂಡು ಹೋಗಕ್ಕಾಗತ್ತಾ? ನನ್ ಹಿಂದೆ ಒಂದು ದೊಡ್ಡ ಸೈನ್ಯನೇ ಇದೆ. ನಿನ್ ಹಿಂದೆ ಯಾರೇ ಇದ್ದಾರೆ? 6 ಕೋಟಿ ಕನ್ನಡಿಗರ ಆಶೀರ್ವಾದನೇ ನನ್ನ ತಲೆ ಮೇಲಿದೆ. ಅದಕ್ಕಿಂತ ಇನ್ನೇನೇ ಬೇಕು? ಬರೀ ತಮಿಳ್ನಾಡು ಮಾತ್ರ ಅಲ್ಲ, ಎಂಟೈರ್ ಇಂಡಿಯಾದಲ್ಲಿ ಪೊಲೀಸ್ ಶೂ ಶಬ್ದ ಕೇಳಿದ್ರೇನೆ ಎಂಥ ಕ್ರಿಮಿನಲ್ಸ್ ನಡಗಿ ಸಾಯ್ಬೇಕು. ಹಾಗೆ ಹೊಡಿ. ಬೇಡ, ಏನ್ ಮುಖ ನೋಡ್ತಾ ಇದ್ದೀರಾ? ಹೊಡಿರಿ. ಬೇಡ ನೋಡು. ಅಯ್ಯೋ, ಮರ್ಯಾದೆಗೆ ಅವನ್ನ ಬಿಟ್ಬಿಡು. ಬಾಂಬ್ ಹಾಕಿದ್ರೆ ಬೂದಿ ಆಗೋಗ್ತೀಯಾ? ಬಿಟ್ಬಿಡು ಅವನ್ನ. ಹಾಕೋ. ಯಾಕೆ? ನೀನು ಸತ್ತೋಗ್ತೀಯ ಅಂತ ಭಯನ? ಸಾಯಿಸೋಕ್ ರೆಡಿ ಇರೋರು ಸಾಯೋಕ್ಕೂ ರೆಡಿ ಇರ್ಬೇಕು. ಹಲೋ, ಕಿರಣ್ ಬೇಡಿ. ನೀನ್ ತುಂಬಾ ತಪ್ಪು ಮಾಡ್ತಿದ್ಯಾ. ಮರ್ಯಾದಾಗಿ ಹೇಳ್ತಿದ್ದೀನಿ, ನನ್ ಮಗನ್ನ ಬಿಟ್ಬಿಡು. ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಏನ್ ಸರ್, ನನ್ ಮಗ ಕಿಡ್ನಾಪ್ ಆಗಿ 1 ವಾರ ಆಯ್ತು ಅಂತ ನೀವೇ ಕಂಪ್ಲೇಂಟ್ ಕೊಟ್ಟಿದ್ದೀರಾ?
ಈಗ ಇದ್ದಕ್ಕಿದ್ದ ಹಾಗೆ ನನ್ ಮಗನ್ ಬಿಟ್ಬಿಡು ಅಂದ್ರೆ ಏನ್ ಹೇಳಿ ಸರ್? ಏಯ್ ಕಿರಣ್ ಬೇಡಿ, ಆಟ ಆಡ್ಬೇಡ. ನನಗಿರೋದು ಒಬ್ನೇ ಮಗ. ಎಲ್ಲಿದ್ದಾನ್ ಸರ್ ಮಗ? ಆಕ್ಚುಲಿ ನಾನು ಯಾಕೆ ಫೋನ್ ಮಾಡ್ದೆ ಅಂದ್ರೆ ವೈಟ್ ಫೀಲ್ಡ್ ಹತ್ರ ಇರೋ ವರ್ತೂರ್ ಕೆರೆಯಲ್ಲಿ ಒಂದು ಬಾಡಿ ಬಿದ್ದಿದ್ಯಂತೆ. ನೋಡಿದ ಪೊಲೀಸ್ನವರೆಲ್ಲ ಹೇಳ್ತಿದ್ದಾರೆ ಅದು ಭೂಪತಿ ಮಗನ್ ಥರನೇ ಇದೆ ಅಂತ. ಯಾವ್ದಕ್ಕೂ ನೀವು ಒಂದ್ಸಲ ಫ್ರೀ ಮಾಡ್ಕೊಂಡು ಬಾಡಿನ ಐಡೆಂಟಿಫೈ ಮಾಡ್ಬಿಟ್ರೆ ಬರ್ತೀರಲ್ಲ ಸರ್? ಮಾಡ್ಕೊ ಏ ಭೂಪತಿ ಏನ್ ಹಿಂಗ್ ಸಿಕ್ಕದ ಶುರು ಅಂತ ಕಣೋ. ಫೋನಲ್ಲಿ ಪ್ರೆಸ್ ನ್ಯೂಸ್ ಇರ್ಬೇಕಲ್ಲ. ನಮಸ್ಕಾರ. ಇರ್ಲಿ, ಬನ್ನಿ ಬನ್ನಿ ಬನ್ನಿ. No, 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 don't disturb. Go back. ವಿಕ್ಕಿ, ವಿಕ್ಕಿ. ಜಗತ್ತಿನಲ್ಲಿ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ, ಆದರೆ ಕೆಟ್ಟ ತಾಯಿ ಇರುವುದಿಲ್ಲ. ಸುಭಾಷಿತ. ಇಂಥ ಕೆಟ್ಟ ಮಕ್ಕಳು ಸತ್ತಾಗ ಅಪ್ಪ ಅಮ್ಮ ಅಳ್ತಾರೆ, ಇಡೀ ದೇಶ ಖುಷಿಯಿಂದ ನಗುತ್ತೆ. ಬೋಲೋ ಭಾರತ್ ಮಾತಾ ಕಿ ಜೈ. ಹಲೋ, ನಿನ್ ಬಾಯಿಗೆ ಸಗಣಿ ಹುಳ ಬೇಡ. ಅಲ್ಲ ಕಣೋ, ಶುಕ್ರದಶೆ ಅಂತ ಹೇಳ್ದಲ್ಲೋ, ಎಲ್ಲಾ ಗ್ರಹಗಳು ಅಟಕಾಯಿಸ್ಕೊಂಡು ವಕ್ರ ಆಗ್ಬಿಟ್ಟನಲ್ಲೋ. ಹಾ ಹೌದನಪ್ಪ, ಸರಿ ಕಣಪ್ಪ. ಅಲ್ಲ ಕಣೋ, ಮಗ ಸುಖವಾಗಿರ್ಲಿ ಅಂತ ಎಲ್ಲ ರೂಮ್ಗೂ ವಾಟರ್ ಬೆಡ್ ಹಾಕ್ಸಿದ್ದ. ಈ ನನ್ನ ಮಗ ಬಂದು ವಾಟರ್ ಅಲ್ಲಿ ಮನ್ಗೋನಲ್ಲ, ಇವ್ನಿಗೆ ಏನ್ ತರ ಹೊಡಿಬೇಕು? ಎಕ್ಸ್ಕ್ಯೂಸ್ ಮಿ ಸರ್, ಇದು ನಿಮ್ಮ ಮಗ ತಾನೆ? ನಮ್ಗೆ ಇನ್ಫಾರ್ಮೇಶನ್ ಬಂದು ನಾವು ಸ್ಪಾಟ್ ಬರೋ ಹೊತ್ತಿಗೆ ಐ ಫೌಂಡ್ ಹಿಮ್ ಡೆಡ್. ಐ ಆಮ್ ಸಾರಿ. ಮಿಸ್ಟರ್ ಭೂಪತಿ, ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ? ಹೇಳಿ. ಒಂದು ಸಣ್ಣ ಕ್ಲೂ ಕೊಟ್ಟರು ಸಾಕು. ಐ ಟೇಕ್ ಇಮಿಡಿಯೇಟ್ ಆಕ್ಷನ್. ಹೇಳಿ ಸರ್. ಪ್ಲೀಸ್ ಪ್ಲೀಸ್ ಆನ್ಸರ್. ಅವ್ರು ಆಲ್ರೆಡಿ ನೊಂದಿದ್ದಾರೆ. ಪ್ಲೀಸ್ ದಿಲೀಪ್. ಎಸ್ ಮೇಡಮ್. ಬಾಡಿನ ಪೋಸ್ಟ್ ಮಾಡಿ ಕಳಿಸಿ. ಸರ್ ಮಿಸ್ಟರ್ ಭೂಪತಿ, ಮೂರನೇ ಕ್ಲಾಸ್ ಓದಿರೋ ನಿನಗೆ ಇಷ್ಟೊಂದು ಕ್ರಿಮಿನಲ್ ಮೈಂಡ್ ಇರ್ಬೇಕಾದ್ರೆ IPS ಓದಿರೋ ನನಗಿನ್ನೆಷ್ಟಿರ್ಬೇಕು? ಅತಿ ಬುದ್ಧಿವಂತಿಕೆ ಉಪಯೋಗಿಸಿದ್ರೆ ಇದೇ ರೀತಿ ಬೀದಿ ಹೆಣ ಆಗ್ಬೇಕಾಗತ್ತೆ. ಎಲ್ರನ್ನು ಕೊಂದು ಸುಟ್ಟು ಬೂದಿನ ಕೆಂಗೇರಿ ಮುರಿಲ್ ಬಿಡ್ತಾ ಇದ್ದಲ್ಲ, ಈಗ ನಿನ್ನ ಮಗನ ಬೂದಿನ ಎಲ್ಲ ಬಿಡ್ಬೇಕು ಅಂತ ನೀನೇ ಯೋಚನೆ ಮಾಡು. ಅರ್ಜೆಂಟಾಗಿ ಬರೋಕ್ ಹೇಳಿದ್ರಂತಲ್ಲ ಸರ್? ಟೇಕ್ ದಿಸ್. ಏನ್ ಸರ್, ಟ್ರಾನ್ಸ್ಫರ್ ಆರ್ಡ್ರಾ? ನಿನ್ನ ಇಷ್ಟು ಬೇಗನೆ ಟ್ರಾನ್ಸ್ಫರ್ ಮಾಡಿದ್ರೆ ಜನ ಸುಮ್ನಿರ್ತಾರೆ. ನಮ್ಮ ಬಳ್ಳಾರಿ ಕೋರ್ಟ್ ನಲ್ಲಿ ನಿನ್ನ ವಿರುದ್ಧ ಒಂದು ಕೇಸ್ ಇದೆ, ಅದ್ರ ಸಮನ್ಸ್ ಇದು. ಸರ್ ಸಾಹೇಬ್ರೆ, ನನ್ನ ಮಗಳು ಅಂತ ತಪ್ಪೇನ್ ಮಾಡಿದಾಳೆ? ಏನಯ್ಯ ಸಾಭ್ಯಸಂತರ ಮಾತಾಡ್ತಾ ಇದ್ಯಾ? ಯಾರೋ ಬಂಡಪ್ಪನ ಜೊತೆ ನಿನ್ನ ಮಗಳು ಮದುವೆ ಮಾಡಿಸ್ಬಿಟ್ಟು ಅವನ ಜೊತೆ ಸಂಸಾರ ಮಾಡಿಸೋದನ್ನ ಬಿಟ್ಬಿಟ್ಟು ಅವಳನ್ನ ಕರ್ಕೊಂಡು ನಿಮ್ ಮನೇಲಿ ಇಟ್ಕೊಂಡಿದ್ಯಲ್ಲ, ಇದು ಸರಿಯಾನೆಯ? ಸಾಹೇಬ್ರೆ, ಹಾಗಂತ ಅವನ್ ಕೇಸ್ ಹಾಕಿದಾನೆ. ಸೋ ಫನಿ ಸರ್. ಈ ಪಾಪ್ಯುಲಾರಿಟಿ ಇರ್ತಕ್ಕಂಥ ವ್ಯಕ್ತಿಗಳ ಹೆಸರನ್ನ ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ಳೋದು ಸಾಮಾನ್ಯನಮ್ಮ. ಡೋಂಟ್ ವರಿ, ಗೋ ಅಂಡ್ ಅಟೆಂಡ್ ದಿ ಕೇಸ್. ಕೋರ್ಟ್ ಆರ್ಡರ್ ಮಣಿಬೇಕಾದ್ ನಮ್ ಕರ್ತವ್ಯನಮ್ಮ. ಓಕೆ ಸರ್.